ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ವಲ್ಪ ಮಿಕ್ಸ್ಡ್ ವ್ಲಾಗ್ ಇರುತ್ತೆ. ನಾವಿವತ್ತು ತುಂಬ ದಿನ ಆದಮೇಲೆ ಮೆಟ್ರೋಗೆ ಹೋಗ್ತಾ ಇದ್ವಿ, ಮೆಟ್ರೋ ಶಾಪಿಂಗಿಗೆ. ಇಲ್ಲಿ ನಾನು ಯೂಶಲಿ ಪ್ರಿಫರ್ ಮಾಡೋದೇ ಡಿ-ಮಾರ್ಟ್. ಇಲ್ಲಿ ನಮಗೆ ಅಕ್ಕಿ ಮಾತ್ರ ತೊಗೊಳಕ್ಕಂತ ಹೋಗ್ತೀವಿ. ಮತ್ತು ಡಿ-ಮಾರ್ಟ್ಗೆ ಹೋಗಿ ಆಲ್ಮೋಸ್ಟ್ 3 ಮಂತ್ಸೇ ಆಗ್ತಾ ಬರ್ತಿದೆ. ನನಗೇನಂದರೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದನ್ನು ನೋಟ್ ಮಾಡ್ಕೊಂಡಿದ್ದೆ. ನಂಗೆ ಕಂಪೇರ್ ಟು ಇಲ್ಲಿ ಬಲ್ಕಾಗಿ ತೊಗೊಳೋದಿದ್ರೆ ಫೈನ್ ಚೆನ್ನಾಗಿರುತ್ತೆ, ಅಂದರೆ ವರ್ತ್ ಅನಿಸುತ್ತೆ. ಇಲ್ಲಾಂದರೆ ಡಿ-ಮಾರ್ಟ್ ಬೆಸ್ಟ್ ಅನಿಸುತ್ತೆ. ಬಂದ್ವಿ, ಸ್ವಲ್ಪ ಐಟಮ್ಸ್ ಇತ್ತು ಅಷ್ಟೇ. ಮೇನ್ ಥಿಂಗ್ ಏನಂದರೆ ಅಕ್ಕಿಗೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಅಕ್ಕಿ ತೊಗೊಂಡು ಬಂದಿದ್ದು. ಇವಾಗ ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮತ್ತು ಚಿಕನಲ್ಲಿ ಏನು ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ. ಡಿಯಾನ್ ಸ್ಕೂಲಿಂದ ಬಂದಮೇಲೆ ಮಾಡೋಣ ಅನ್ನೋ ಪ್ಲ್ಯಾನ್. ಇವಾಗ ಮಟನ್ ಸಾರಾಗಿದೆ. ಮತ್ತು ಇವಾಗ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೆ. ಇದು ದೊನ್ನೆ ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತೀನಿ. ಇವತ್ತು ನನ್ನ ಓಲ್ಡ್ ವೀಡಿಯೋಸಲ್ಲಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ. ಇವಾಗ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೂ ಗೊತ್ತಾಗಲಿ ಅಂತ ಇವಾಗ ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ನಾನು ಇಲ್ಲಿ ಜೀರಾ ರೈಸ್ ನೆನೆಸ್ಕೊಂಡಿದ್ದೀನಿ. 1 ಗ್ಲಾಸ್ ಇವತ್ತು ಜೀರಾ ರೈಸ್ ತೊಗೊಂಡಿದ್ದೀನಿ. ನಾನು ಫಸ್ಟ್ ವಾಯ್ಸ್ ರೆಕಾರ್ಡೇ ಮಾಡ್ಕೊಂಡಿದ್ದೆ, ಆಮೇಲೆ ವಾಯ್ಸ್ ಓವರೇ ಕೊಡೋಣ ಅನ್ನಿಸ್ತು. ಬಿಕಾಸ್ ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸ್, ಮೇನ್ ರೋಡ್ ಇರೋದ್ರಿಂದ ನಾನು ಹೆಂಗೆ ವೀಡಿಯೋ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಫುಲ್ಲು ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ನಾನು ದೊನ್ನೆ ಬಿರಿಯಾನಿ ಸ್ಟೈಲ್ ಮಾಡ್ತಾ ಇರೋದ್ರಿಂದ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮೆಣಸು, 1 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಗೋಡಂಬಿ, ಇಷ್ಟನ್ನು ನಾವು ಹುರ್ಕೊಬೇಕು ಎಣ್ಣೆಲಿ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದನ್ನು ಪುದೀನ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಗ್ರೀನ್ ಕಲರ್ ಬರುತ್ತೆ. ಅಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟೇ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕ್ಕೋಬೇಕು. ಅದಾದಮೇಲೆ ಚಕ್ಕೆ, ಲವಂಗ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಇನ್ನೇನು ಒಂದು 2 ಮಿನಿಟ್ಸ್ ಇದ್ದಾಗ ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಹುರ್ಕೊಬೇಕು. ಇಲ್ಲಾಂದರೆ ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ಫುಲ್ಲು ಡ್ರೈ ಥರ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಇಷ್ಟನ್ನು ಹಾಕ್ಕೊಳ್ಳೋದು. ಒಬ್ಬರು ಮೆಂತ್ಯ ಸೊಪ್ಪು ಆ್ಯಡು ಮಾಡ್ಕೊತಾರೆ, ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಹಾಕ್ಕೊಬೋದು. ನನ್ನ ಹತ್ರ ಇವಾಗ ಇರಲಿಲ್ಲ ಅಂದ್ಬಿಟ್ಟು ನಾನು ಇಷ್ಟರಲ್ಲೇ ಮಾಡ್ತಾ ಇರೋದು. ಇವಾಗ ನಾನು ಮಟನ್ನು ಅಷ್ಟೇ ಒಂದು ಸ್ವಲ್ಪ ಆಲ್ರೆಡಿ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಇದು ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ತಣ್ಣಗಾಗ್ಬಿಡುತ್ತೆ. ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇನ್ನೊಂದೇನು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫುಲ್ಲು ಸ್ವಲ್ಪನೂ ತರಿ ಇರಬಾರ್ದು. ಫುಲ್ಲು ಪೇಸ್ಟ್ ಚೆನ್ನಾಗಿದ್ರೆ ಬಿರಿಯಾನಿನೂ ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಜೀರಾ ರೈಸೇ ಯೂಸ್ ಮಾಡಿದ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇನ್ನೂ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ನಾರ್ಮಲ್ ಬುಲೆಟ್ ರೈಸ್ ಇಲ್ಲ ಬಾಸುಮತಿ ಅದನ್ನ ಹಾಕ್ಕೊಂಡು ಮಾಡ್ಬೋದು. ಜೀರಾ ರೈಸ್ ಹಾಕ್ಕೊಂಡ್ರೆ ಅಂತೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಪಲಾವ್ ಸಾಮಾನೆಲ್ಲ ತೊಗೊಂಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಪಲಾವ್ ಎಲೆನೇ, ಇದು ಫುಲ್ಲು ಜೀರಾ ರೈಸ್ ಸ್ಮೆಲ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಎಷ್ಟೊಂದು ಕಡೆ ನೋಡ್ತೀರಾ ಅನಿಸುತ್ತೆ ಬಿರಿಯಾನಿ ಲೀಫ್ ಇದು. ಇವಾಗ ಎಣ್ಣೆ ಕಾದಿದೆ, ಅದೇ ನಾನು ಹುರ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪಲಾವ್ ಸಾಮಾನು ಹಾಕೋತಾ ಇದ್ದೀನಿ. ತಿರ್ಗಾ ನಾನು ಮತ್ತೆ ಈರುಳ್ಳಿ ಅದೆಲ್ಲ ಏನೂ ಹಾಕ್ಕೋತಾ ಇಲ್ಲ. ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಆದಮೇಲೆ ಇವಾಗ ಮಟನ್ ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು. ಇವಾಗ ನೈಸು ರುಬ್ಕೊಂಡಿರೋ ಮಸಾಲೆ ಹಾಕೋತಾರೆ. ಒಟ್ಟಿಗೆ ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಡೋಣ ಅಂತ. ಒಂದು 2 ವಿಷಲ್ ಆದರೆ ಮಸಾಲೆನೂ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಮತ್ತು ಮಟನ್ನು ಬೆಂದಿರುತ್ತೆ. ವಿಷಲ್ಸ್ ಆಗಿದೆ, ತೆಗೆದು ನೋಡಿಬಿಟ್ಟು
ಇವಾಗ ಇದರಲ್ಲಿ ಆಲ್ಮೋಸ್ಟ್ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ ಇನ್ನೊಂದು ಗ್ಲಾಸ್ ಹಾಕ್ತೀನಿ, ಸಾಕಿದ್ದು. ಜೀರಾ ರೈಸ್ ಏನಿದೆ ಇದು ನೆನೆಸಿಟ್ಕೊಂಡಿರೋದು, ಇವಾಗ ಅದನ್ನು ಸ್ವಲ್ಪ ಕುದಿಬೇಕಾದ್ರೆ ಹಾಕೋದು. ಫುಲ್ ನೀರೆಲ್ಲ ಬಗ್ಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿ ವಿತೌಟ್ ವಿಜಿಲ್ಲು ಹಾಕೋಣ ಅಂತ. ಏನಂದರೆ ನಾನು ಮೊನ್ನೆ ಬಾಳೆ ಎಲೆ ತರಿಸಿದೆ. ಈ ಪೇಪರಲ್ಲಿ ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಏನೂ ಆಗಿಲ್ಲ. ಬ್ಲಿಂಕಿಟಲ್ಲಿ ತರಿಸಿದ್ದು. ಸೊ ಇವತ್ತು ಬಿರಿಯಾನಿಗೆ ಯೂಸ್ ಆಗುತ್ತೆ. ಇದನ್ನು ದಮ್ ಕಟ್ಟೋವಾಗ ಇದನ್ನು ಹಾಕ್ಬಿಟ್ಟು ಮಾಡಿದ್ರೆ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಆ್ಯಡ್ ಆನ್ ಆಗಿದೆ ಇವತ್ತು. ನನಗೆ ಜ್ಞಾಪಕ ಇರಲಿಲ್ಲ, ಏನೋ ಫ್ರಿಡ್ಜ್ ತೆಗೆಯೋಣ ಅಂತ ಹೋದೆ, ಆವಾಗ ಜ್ಞಾಪಕ ಬಂತು. ಜಾಲಿ ಅರ್ಜೆಂಟ್ ಸಾರಿ ಬೇಕಾಗಿದೆ. ಸೊ ಸಾರಿ ಜಾನ್ವಿ ಅವ್ರ ಅಂಗಡಿಗೆ ಹೋಗ್ತೀನಿ. ನಾನು ವೀಡಿಯೋ ಮಾಡಿದೆ. ಅರ್ಜೆಂಟು ಒಂದು ಸಾರಿ ಬೇಕು. ಯಾವ ಥರ ನಾನು ನಿಮಗೆ ನಂಗೆ ಅದು ಕಲಿಸಿದ್ರಲ್ಲಿ ನಂಗೆ ಅಟ್ರಾಕ್ಟಿವ್ ಅನಿಸ್ಲಿಲ್ಲ. ಹೌದಾ, ಇಲ್ಲೊಂದ್ಸರಿ ತೋರಿಸಿ. ಇದೆಲ್ಲ ಅದು ಕಾಮನ್ ಥರ ಇದೆಯಲ್ಲ. ಇದು ಹೊಸದಾಗಿ ಬಂದಿರೋದು ನಿಮಗೆ. ಅದೇ ನಂಗೆ ಗುಡ್ಸಕ್ಕೂ ಈಸಿ ಆಗಬೇಕಲ್ಲ ಅಲ್ಲಿ. ಅದು ಇನ್ನೊಂದು ತೋರಿಸಿ. ಎಲ್ಲೋ ಆ ಥರದ್ದೆಲ್ಲ ಇದೆಯಲ್ಲ. ಇದಾ ಎಲ್ಲೋನಾ? ಎಲ್ಲೋ ಇದಾ? ಹ್ಞೂ, ಅದು ಇಕ್ಕತ್ತು ಬರುತ್ತೆ. ಇಕ್ಕಟ್ಟಿದ ಕಲೆಕ್ಷನ್ಸ್ ಇಲ್ಲ. ಇಕ್ಕತ್ತಿಲ್ಲ, ತರಿಸ್ತೀನಿ. ಅಲ್ಲ, ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇಲ್ಲ ಅಂತನಾ? ಬ್ಲ್ಯಾಕ್ ಚೆನ್ನಾಗಿರುತ್ತಾ? ಯಾವ್ದು? ನನ್ನ ಕನ್ಫ್ಯೂಷನ್ ಆಗುತ್ತೆ. ಬ್ಲ್ಯಾಕ್ ಅವ್ರಂಗಂದ್ರು. ಇವಾಗ ಈವ್ನಿಂಗ್ ಒಂದು ಫಂಕ್ಷನ್ ಇತ್ತು. ಸ್ಯಾಟರ್ಡೆ ಈವ್ನಿಂಗ್ ಒಂದು ನಮ್ಮ ಕ್ಲೋಸ್ ರಿಲೇಟಿವ್ದೇ ಒಂದು ರಿಸೆಪ್ಷನ್ ಇತ್ತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು, ನಕ್ಷತ್ರ, ನಮ್ಮತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರು ಎಲ್ಲನೂ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದಾರೆ. ಮಮ್ಮಿ ಮನೆಯಿಂದನೂ ಅತ್ತೆದಿರು ಎಲ್ಲನೂ ಬರ್ತಾಯಿದ್ರು. ಎಲ್ಲ ಒಂದು ಮೀಟಪ್, ಫ್ಯಾಮಿಲಿ ಮೀಟಪ್ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಮಗೆ ವೆನ್ಯೂ ಸ್ವಲ್ಪ ದೂರನೇ ಇತ್ತು. 1 hour ಜರ್ನಿ. 1 hour ಅಂದರೆ ಸ್ವಲ್ಪ ಇವತ್ತು ಸ್ಯಾಟರ್ಡೇ ಅಂತೂ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ತುಂಬಾ ಇದಾಗುತ್ತೆ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಫೋಟೋಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.